PSI ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಆದೇಶ ಗೃಹ ಸಚಿವರೇ ಅಮಾನತ್ ಮಾಡ್ತೀವಿ ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನ್ ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೆ. ರಾಜಕೀಯವಾಗಿ ಯಾಕೆ ಸರ್ ಈ ವಿಚಾರ ಅವರು ರಾಜಕಾರಣ, ಪಾಪ ಬಿಜೆಪಿ ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ, ಅವ್ರು ಏನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿ ಅವ್ರಿಗೆ ಅವ್ರು ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವ್ರು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗುದೇ ಇಲ್ಲ. ಅವ್ರಿಗೆ ಬಿಜೆಪಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಯಲ್ಲಿ ಯಾರು ಬರ್ಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾರೆ. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದು ಹೋರಾಟಗಳಾಗಿಲ್ಲ. ಈಗ ಸರ್ಕಾರ ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ, ಕುಮ್ಮಕ್ಕಿಗೆ ಬಿಜೆಪಿ, ಜನತಾದಳ, ಕುಮಾರಸ್ವಾಮಿನೇ ಕಾರಣ. ಹೋರಾಟ ಮಾಡ್ತಾ ಇದ್ದೀವಿ ಸರ್. ಈಗ PSI ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಆದೇಶ ಗೃಹ ಸಚಿವರೇ ಅಮಾನತ್ ಮಾಡ್ತೀವಿ ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ. ಇಲ್ಲ, ನಾನು ನಿನ್ನೆ ಹೇಳಿದ್ದೀನಿ, ನಮ್ಮ ಶಾಸಕರು ಕೂಡ ನಾನು ಏನು ಅಂತ ವಿಚಾರಿಸಿ ಅವರು ನೀವು ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಕ್ರಮ ಕೈಗೊಳ್ಳಿ ಅಂತ ನಮ್ಮ ಶಾಸಕರು ಕೂಡ ಹೇಳಿದ್ರು. ನಾವು ಅಧಿಕಾರಿಗಳಿಗೆ ಹೇಳಿದೀವಿ, ಇನ್ವೆಸ್ಟಿಗೇಷನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಯಾರು ತಪ್ಪು ಮಾಡಿದ್ದಾರೆ ಅದು ಶಿಕ್ಷೆ ಆಗಲಿ, ಏನ್ ತೊಂದರೆ ಏನಿಲ್ಲ ಅಂತ ನಾವು ಹೇಳಿದ್ವಿ. ಪರಮೇಶ್ವರರು ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ನಿನ್ನೆ ನಾನು ಹೇಳ್ಬಿಟ್ಟು ಈ ಕಡೆ ಬಂದಿದ್ದೆ. ರಾಜಕೀಯವಾಗಿ ಯಾಕೆ ಸರ್ ಈ ವಿಚಾರ ಅವರು ರಾಜಕಾರಣ, ಪಾಪ ಬಿಜೆಪಿ ಅವ್ರಿಗೆ ದಳದವ್ರಿಗೆ ಏನು ಕೆಲಸ ಇಲ್ಲ, ಅವ್ರು ಏನಾದ್ರು ಮೊಸರು ಕಲ್ಲಿಡಬೇಕು ಅಂತ ಅವ್ರೇನು ರಾಜಕಾರಣಕ್ಕೋಸ್ಕರ ಪಾಪ ಅವ್ರು ಮಾಡ್ತಾ ಇದಾರೆ. ಅವ್ರು ಬಿಜೆಪಿ ಅವ್ರಿಗೆ ಅವ್ರು ಮಾಮೂಲಿ ಬಿಡಿ, ಅವರು ಅಶಾಂತಿ ಮೂಡಿಸುವಂತದ್ದು ಇದೇ ಕೆಲಸ ಅವ್ರಿಗೆ ಜನತಾ ದಳದವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ಲ. ಬರೀ ಕಮ್ಯುನಲ್ ಇಶ್ಯೂಸ್ ನ ತೆಗೆದುಕೊಂಡು ಅಲ್ಲಿ ಪಾಪ MLA ಮೈನಾರಿಟಿ, ಅವ್ರು ಯಾರೋ ಪೊಲೀಸ್ ಆಫೀಸರ್ ಮೈನಾರಿಟೀಸ್ ಕಂಡ್ರೆ ಅವ್ರಿಗೆ ಆಗುದೇ ಇಲ್ಲ. ಅವ್ರಿಗೆ ಬಿಜೆಪಿ ಹೇಳ್ತಿದ್ರಲ್ಲ, ಇವ್ರು ಅಸೆಂಬ್ಲಿಯಲ್ಲಿ ಯಾರು ಬರ್ಲೇಬಾರ್ದು ಮೈನಾರಿಟಿ ಅರ್ಜಿ ಇಟ್ಕೊಂಡು, ಹಂಗೆ ಸಂವಿಧಾನದ ವಿರೋಧವಾಗಿ ಕೆಲಸ ಮಾಡ್ತಾರೆ. 20 ವರ್ಷದಿಂದ ಜಿಲ್ಲೆಯಲ್ಲಿ ಯಾವುದು ಹೋರಾಟಗಳಾಗಿಲ್ಲ. ಈಗ ಸರ್ಕಾರ ಅದನ್ನೇ ಅವ್ರು ಮಾಡಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಗಲಾಟೆಗಳಿಗೆ, ಕುಮ್ಮಕ್ಕಿಗೆ ಬಿಜೆಪಿ, ಜನತಾದಳ, ಕುಮಾರಸ್ವಾಮಿನೇ ಕಾರಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.